ದೇಶದಲ್ಲಿ ಮತ್ತೊಂದು ವಿಮಾನ ದುರಂತ ಸಂಭವಿಸಿದೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಆಗಿರುವಂತಹ ಅಜಿತ್ ಪವಾರ್ ಅವರು ಸೇರಿದಂತೆ 6 ಮಂದಿ ಸಾವನ್ನಪ್ಪಿದ್ದಾರೆ. ದೆಹಲಿಯಿಂದ ಮಹಾರಾಷ್ಟ್ರದ ಬಾರಾಮತಿಗೆ ವಿಶೇಷ ವಿಮಾನ ತೆರಳುತ್ತಿತ್ತು. ಬೆಳಗ್ಗೆ 8 ಗಂಟೆ ಸುಮಾರಿಗೆ ಹೊರಟ ವಿಮಾನ 1 ಗಂಟೆ ನಂತರ ಬಾರಾಮತಿ ವಿಮಾನ ನಿಲ್ದಾಣದ ಬಳಿ ಇಳಿಯುವ ಸಂದರ್ಭದಲ್ಲಿ ಈ ಅಪಘಾತವಾಗಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಮುಂಚಿತವಾಗಿ ಪವಾರ್ 4 ಪ್ರಮುಖ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗಬೇಕಿತ್ತು. 66 ವರ್ಷದ ಅಜಿತ್ ಪವಾರ್ ಹಿರಿಯ ರಾಜಕಾರಣಿ, ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಅವರ ಸೋದರಳಿಯ ಮತ್ತು ಲೋಕಸಭಾ ಸಂಸದೆ ಸುಪ್ರಿಯಾ ಸುಳೆ ಅವರ ಸಹೋದರ ಸಂಬಂಧಿಯಾಗಿದ್ರು. ಇನ್ನು 2023ರಲ್ಲಿ ಅಜಿತ್ ಪವಾರ್ ನೇತೃತ್ವದಲ್ಲಿ ಎನ್ಸಿಪಿಯಲ್ಲಿ ಬಂಡಾಯ ಎದ್ದಿತ್ತು. ಪಕ್ಷವನ್ನ 2 ಬಣಗಳನ್ನಾಗಿ ವಿಭಜನೆ ಮಾಡಲಾಯಿತು. ಚಿಕ್ಕಪ್ಪ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಅವರ ನೇತೃತ್ವದಲ್ಲಿ 2 ಎನ್ಸಿಪಿ ಬಣಗಳು ಉದಯಿಸಿದ್ವು. ನಂತರ ಅವರು ಎನ್ಡಿಎ ಸರ್ಕಾರಕ್ಕೆ ಸೇರಿ ಡಿಸಿಎಂ ಆದ್ರು. ಆದಾಗ್ಯೂ ಇತ್ತೀಚೆಗೆ ಎನ್ಸಿಪಿ ಪುನರ್ಮಿಲನದ ಬಗ್ಗೆ ಮಾತುಕತೆಗಳು ಕೂಡ ನಡೀತಿದ್ವು. ಎರಡೂ ಬಣಗಳು ಪಿಂಪ್ರಿ ಚಿಂಚವಾಡ್ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಒಟ್ಟಾಗಿ ಸ್ಪರ್ಧೆಯನ್ನು ಮಾಡಿದ್ವು. ಇದೀಗ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ಅವರು ಮೃತಪಟ್ಟಿರುವುದು ರಾಷ್ಟ್ರ ರಾಜಕಾರಣಕ್ಕೆ ದೊಡ್ಡ ಆಘಾತವನ್ನೇ ನೀಡಿದೆ. ಅವರ ನಿಧನಕ್ಕೆ ರಾಜಕೀಯ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ.